ಗುಡ್ ಆಫ್ಟರ್ನೂನ್. ಸೊ ನಾವು ಕಳೆದ ತರಗತಿಯಲ್ಲಿ ಕದಡಿದ ಸಲಿಲಂ ತಿಳಿಯುವಂದಿದೆ ಎಂಬ ಪದ್ಯಭಾಗದ ಅರ್ಧ ಭಾಗವನ್ನು ನಾವೇನು ಮಾಡಿದ್ವಿ, ಅಧ್ಯಯನ ಮಾಡಿದ್ವಿ. ಹೌದಾ? ನೆನ್ಪುಂಟ? ಒಂದ್ಸಲ ರಿವೈಸ್ ಮಾಡ್ತೀನಿ. ಕದಡಿದ ಸಲಿಲಂ ತಿಳಿಯುವಂದಿದೆ, ಬರೆದವರು ನಾಗಚಂದ್ರ. ಆಯಿತಾ? ಈ ಕಥೆಯ ಮುಖ್ಯ ಭಾಗದಲ್ಲಿ ಕೆಲವು 3 ಪಾತ್ರಧಾರಿಗಳನ್ನ ಕಾಣ್ತೀವಿ. ಮೊದಲನೇದು ರಾವಣ, ಎರಡನೇದು ರಾಮ, ಮೂರನೇದು ಸೀತೆ, ನಾಲ್ಕನೇದು ಲಕ್ಷ್ಮಣ, ಮಂಡೋದರಿ. ಇದಿಷ್ಟು ಇವಾಗ ಆಗಿದೆ ಪಾಠ. ಈ ಕ್ಯಾರೆಕ್ಟರ್ಸ್ ಇವಾಗ ಕೇಳಿದ್ದೀವಿ. ಇನ್ನೊಂದು ಕ್ಯಾರೆಕ್ಟರ್ ಬರುತ್ತೆ ವಿಭೀಷಣ ಅಂತ. ಆಯಿತಾ? ಸೊ ಇವರೆಲ್ಲ ಪ್ರಮುಖ ಪಾತ್ರಧಾರಿಗಳು. ನಾನು ಹೇಳ್ದಂಗೆ ಇಲ್ಲಿ ರಾವಣ ತನಗೆ ಒಂದು ವ್ಯಾಮೋಹ ಇರುತ್ತೆ. ರಾಮನ ಹೆಂಡತಿಯನ್ನು ಅಪಹರಿಸುವ ಒಂದು ವ್ಯಾಮೋಹ ಇರುತ್ತೆ. ಅವನೇನು ಮಾಡ್ತಾನೆ, ಅವಳನ್ನು ರಾಮನ ಕಣ್ಣು ತಪ್ಪಿಸಿ ಸೀತೆಯನ್ನೇನು ಮಾಡ್ತಾನೆ, ಅಪಹರಣ ಮಾಡಿ ತನ್ನ ಪ್ರಮೋದವನದಲ್ಲಿ ಇರಿಸ್ತಾನೆ. ತದನಂತರ ಅವನು ಧ್ಯಾನದ ಮುಖಾಂತರ, ಹಲವಾರು ಯಾಗ ಯಜ್ಞಗಳನ್ನ ಮಾಡೋ ಮುಖಾಂತರ ಅಪಾರ ಶ್ರೇಷ್ಠವಾದ ಮಹತ್ವವಾದ ಮತ್ತು ಶ್ರೇಷ್ಠವಾದ ವಿದ್ಯೆ ಆದಂತಹ ಬಹುರೂಪಿಣಿ ವಿದ್ಯೆಯನ್ನು ಅವನೇನು ಮಾಡ್ತಾನೆ, ಒಲಿಸ್ಕೊಳ್ತಾನೆ. ಯಾವ ವಿದ್ಯೆಯನ್ನು? ಬಹುರೂಪಿಣಿ ವಿದ್ಯೆಯನ್ನು ಇನ್ನು ಪದ್ಯ ಭಾಗ 2 ವಚನಗಳು, ಬಸವಣ್ಣನವರ ವಚನಗಳು. ಸೊ ಈ ವಚನ ಬಸವಣ್ಣನವರು ಅವರ 12ನೇ ಶತಮಾನದಲ್ಲಿ, ಅಂದರೆ ಯಾವಾಗ 1200, ಇವಾಗ ನಾವು ಎಷ್ಟು ಶತಮಾನದಲ್ಲಿ ಬದುಕ್ತಾ ಇದ್ದೀವಿ? 21ನೇ ಶತಮಾನದಲ್ಲಿ, 12ನೇ ಶತಮಾನದಲ್ಲಿ ಬರೆದಿರುವಂತಹ ಒಂದು ವಚನ ಅಂತ ಹೇಳಿದರೆ ಏನು ಗೊತ್ತಾ? ಮಾತಿನ ಮುಖಾಂತರ ಬೇರೆಯವರಿಗೆ ಬುದ್ಧಿ ಹೇಳುವುದು ಅಥವಾ ಬೇರೆಯವರಿಗೆ ವಿಷಯವನ್ನು ತಿಳಿಸಿಕೊಡೋದನ್ನು ನಾವು ಕರೀತೇವೆ ವಚನ ಅಂತ ಕರೀತೇವೆ. ಗೊತ್ತಾ? ವಚನಕಾರನ ಗೊತ್ತಾ? ವಚನಕಾರ ಯಾರಲ್ಲ? ಅಕ್ಕ ಮಹಾದೇವಿ, ಬಸವಣ್ಣ, ಕುಮಾರವ್ಯಾಸ, ಅಲ್ಲಮ ಪ್ರಭು, ಇವರೆಲ್ಲ ನಾವು ಕರಿತೀವಿ ವಚನಕಾರ ಅಂತ ಕರಿತೀವಿ. ಅಂದರೆ ಆ ಒಂದು ಸಂದರ್ಭದಲ್ಲಿ ಆ ಸಮಾಜದಲ್ಲಿ ಆಗುತ್ತಿದ್ದಂತಹ ಸಮಸ್ಯೆಗಳ ಬಗ್ಗೆ, ಪೀಡನೆಗಳ ಬಗ್ಗೆ, ಅಲ್ಲಿ ಆಗುತ್ತಿದ್ದಂತಹ ವರದಕ್ಷಿಣೆ, ಸತಿ ಪದ್ಧತಿ, ಹೀಗೆ ನಮ್ಮ ಸಮಾಜದಲ್ಲಿ ಆಗ್ತಿದ್ದ ಕೆಟ್ಟ ಅನಾಚಾರಗಳ ಬಗ್ಗೆ ಉತ್ತಮ ರೀತಿಯಲ್ಲಿ ಪದ್ಯಗಳ ಮುಖಾಂತರ ಬರೆದವರು ಯಾರಾಗಿರ್ತಾರೆ? ನಮ್ಮ ಈ ವಚನಕಾರರಾಗಿರ್ತಾರೆ. ಇಲ್ಲಿ ಈ ಒಂದು ಪದ್ಯ 2.1 ಅಂದರೆ 2.1 ಒಂದಿದೆ, 2.2 ಇದೆ. ಇಲ್ಲಿ ಈ ವಚನ ಬರೆದವರು ಯಾರು? ಬಸವಣ್ಣನಾಗಿರ್ತಾರೆ. ಬಸವಣ್ಣವರ ತಾಯಿ ಹೆಸರೇನು? ಮಾದಾಂಬೆ. ಇವರ ತಂದೆ ಹೆಸರೇನು? ಬಿಜ್ಜಳ ಅಂತ ಆಗಿರ್ತಾರೆ. ಇವರು ಸಮಾಜ ಸುಧಾರಣೆಯ ಮುಖ್ಯವಾಗಿ ಕೈಗೊಂಡಿರ್ತಾರೆ. ಜಾತಿಯ ಬಗ್ಗೆ, ಕುಲಗಳ ಬಗ್ಗೆ, ಲಿಂಗದ ಬಗ್ಗೆ, ಹೀಗೆ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಅವ್ರು ಏನು ಮಾಡ್ತಾ ಇದ್ರು? ಆಳವಾಗಿ ಪದ್ಯ ಬರೀತಾ ಇದ್ರು. ಇವರ ವಚನಗಳು ಹೇಗಿರುತ್ತೆ ಅಂದರೆ ಸರಳವಾಗಿರುತ್ತೆ, ಸುಲಭವಾಗಿರುತ್ತೆ ಮತ್ತು ಸುಲಭವಾದ ಅರ್ಥ ಆಗೋ ಭಾಷೆಯಲ್ಲಿ ಯಾವ ವಚನ ಇರುತ್ತೆ? ಬಸವಣ್ಣವರ ವಚನ ಇರುತ್ತೆ.